ಮೆಟ್ಟಿದ ನಾಡಿನ ಆ ಯುವ ಜನತೆ ಒಂದು ಕೂಗು ಅಲ್ಲಿ ಕೇಳಿಸ್ಲಿ. ಮೇಡಮ್ ಒಂದ್ ನಿಮಿಷ ಬನ್ನಿ ಮೇಡಮ್. ಜೋಳ ನಿಮ್ ಮಾತ್ ಕೇಳಿ ನನಗೆ ಬ್ರೈನ್ ಎಲ್ಲ ಹಿಂಗ ಅಲ್ಲಾಡ್ಬಿಡ್ತು, ಅಷ್ಟು ಚೆನ್ನಾಗಿ ಮಾತಾಡ್ತೀರಾ. ತಮ್ಮ ಮಗ ಅಮ್ಮ ನಿಮ್ಗೆ ಇಬ್ರು ಅಲ್ಲ, ನೀವು ಆ ಟೈಮಲ್ಲೇ IAS KS ಅಮ್ಮ IAS ಮಾಡಿದ್ದಾರೆ ಅಂದ್ರೆ ಇವ್ರು, ಇನ್ನ ಮಗ ಏನಾಗ್ಬೋದು? ಅಲ್ಲ ನಿಜವಾಳ ನಿಮ್ಮ ವಿಚಾರಧಾರೆ ಬಹಳ ಅದ್ಭುತ ನೋಡಿ. ಇಂಥ ಅದ್ಭುತವಾದ ವ್ಯಕ್ತಿಗಳು ತುಂಬಾ ಒಳ್ಳೊಳ್ಳೆ ವಿಷಯ ಹೇಳ್ಬಿಟ್ಟಿದ್ದಾರೆ. ಬಟ್ ಇವಾಗ ಒಂದ್ ಇದನ್ನ ಸಿಂಪಲ್ ಆಗಿ ಇನ್ನೊಂದ್ ತರ ಹೇಳ್ತೀನಿ ಮೇಡಮ್, ಬೇಜಾರ್ ಮಾಡ್ಕೊಂಬೇಡಿ. ನಾನು ಸ್ವಲ್ಪ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಿ ಹೇಳ್ತೀನಿ, ಓಕೆನಾ? ಯಾಕಂದ್ರೆ ನಂದು ಟ್ವಿಸ್ಟೆಡ್ ಸ್ಕ್ರೀನ್ ಪ್ಲೇ. ಯಾಕಂದ್ರೆ ಹೇಳ್ತೀನಿ, ಒಂದ್ ಕತೆ ಗೊತ್ತಲ್ಲ ನಿಮ್ಗೆ? ಆ ಮಹಾವಿಷ್ಣು ಭಕ್ತರುಗಳು ತಪ್ಪು ಮಾಡಿದಾಗ ಒಂದು ಶಾಪ ಹಾಕಿ ಏನ್ ಕೇಳದ್ನಂತೆ ಅಂದ್ರೆ, ನೀವು ನನ್ನ ಭಕ್ತರಾಗಿ ಏನೋ 6 ಜನ್ಮ ಎತ್ತಿ ಬರ್ತೀರಾ, ಅಥವಾ ನನ್ನ ಶತ್ರುಗಳಾಗಿ 3 ಜನ್ಮದಲ್ಲಿ ಬರ್ತೀರಾ ಅಂದ್ರೆ, ನಾವು 3 ಜನ್ಮದಲ್ಲಿ ಬರ್ತೀವಿ ಅನ್ಬಿಟ್ಟೆ ಏನೋ ಶತ್ರುಗಳಾಗಿದ್ದು. ಕರೆಕ್ಟ್ ಅಲ್ವಾ? ನಿಮ್ಗೆ ಇದು ಅರ್ಥ ಆಗಿರಲ್ಲ. ಇನ್ನೊಂದ್ ರೀತಿ ಹೇಳ್ತೀನಿ, ನಾವೆಲ್ಲ ಪಾರ್ಟಿ ಮಾಡೋಣ ಅಂದ್ರೆ ತಲೆಗೆ ಏನ್ ಬರುತ್ತೆ? ಪಾರ್ಟಿ ಮಾಡೋಣ ಗುರು ಅಂದ್ರೆ ಪಾರ್ಟಿ ಈವ್ನಿಂಗ್ ಇದು ಅಲ್ವಾ? ಕರೆಕ್ಟ್ ತಾನೆ? ಒಪ್ಕೊಳ್ಳಿ. ಬಾಂಬಾ ಪಾರ್ಟಿ ಮಾಡೋಣ ಅನ್ಬಿಟ್ಟು ಕಾಫಿ ಟೀ ಜ್ಯೂಸು ಏನಾರ ಕೊಟ್ರೆ ಪಾರ್ಟಿ ಮಾಡ್ತೀರಾ? ಅಂದ್ರೆ ಇದ್ರೊಳಗಿರೋ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಲಾಜಿಕ್ ಏನ್ ಗೊತ್ತಾ? ಬ್ಯಾಡ್ ಅನ್ನೋದು ಗುಡ್ ಜೊತೆ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ ಕಿಲಾಡಿಗಳು. ಅರ್ಥ ಆಯ್ತಾ? ಈಗ ಇನ್ನೂ ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಸಿಗರೇಟ್ ಮೇಲೆ ದಿಸ್ ಸಿಗರೇಟ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಹಾಕಿದ್ದಕ್ಕೆ ನಮ್ಗೆಲ್ಲ ಕ್ಯೂರಿಯಾಸಿಟಿ. ಏನದು ನೋಡ್ಬೋಣ, ಕತ್ ಕುಡಿಯೋಣ ಅಂತ. ಅಕಸ್ಮಾತ್ ಅದ್ರ ಮೇಲೆ ಡೈಲಿ 4 ತಗೊಳ್ಳಿ, ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂದ್ರೆ ಯಾವನ್ನ ತಗೊಂತಿದ್ರ? ಸೊ ಅರ್ಥ ಆಯ್ತಲ್ಲ ನಮ್ ಸೈಕಾಲಜಿ ಹಿಂಗ್ ವರ್ಕ್ ಆಗುತ್ತೆ ಅಂತ. ಬ್ಯಾಡ್ ಅಂದ್ರೆ ಅದು ಖುಷಿ. ಏನ್ ಮೇಡಮ್, ನಿಮ್ಮಿಂದ ಸೈಡ್ಗೆ ಹೋಗಿ ಹೊಡೆದ್ಬಿಟ್ಟು ಏನೋ ಸಾಧಿಸ್ದೆ ನಾನು ಅಂತ, ಮೇಡಮ್ ನಾನ್ ಕರೆಕ್ಟ್ ಆಗಿದ್ದೀನಿ ಅಂದ್ರೆ ಒಂಥರ ಖುಷಿ ನನ್ಗೆ. ಕರೆಕ್ಟ್ ಅಲ್ವಾ? ಕರೆಕ್ಟ್ ತಾನೆ? ಅದೇ ನಾವು ಚಿಕ್ಕ ವಯಸ್ಸಿಂದನೂ ಮಾಡ್ಕೊಂಡ್ ಬಂದಿರೋದು. ಸೊ ಆ ಸ್ಕ್ರೀನ್ ಪ್ಲೇ ಅರ್ಥ ಮಾಡ್ಕೊಂಬಿಡಿ. ಇದು ಏನಂದ್ರೆ ಒಳಗಡೆ ಆಗ್ತಿರೋ, ನಮ್ಮ ಮನ್ಸೊಳಗಡೆ ಆಗ್ತಿರೋ ವಿಷಯಗಳು ಇವೆಲ್ಲ ಇಲ್ಲಿ ಒಳಗಡೆ. ಓಕೆನಾ? ನಾನು ಅದಕ್ಕೋಸ್ಕರ ಕೇಳಿದ್ದು, ಇವ್ರ ಮಾತು ಕೇಳಿದ್ರೆ ಕೇಳಿ, ಓಕೆನಾ? ಕೇಳ್ತೀರಾ? ತಗೊಂತೀರಾ? ಇಲ್ಲ ನನ್ನ ಮಾತು ಬೇರೆ ತರ ಹೇಳ್ತೀನಿ, ಕೇಳಿ. ಯಾರ ಮಾತು ಕೇಳಲೇಬೇಡಿ, ಯಾರ ಮಾತು ಕೇಳಬೇಡಿ. ಒಬ್ಬರ ಮಾತು ಮಾತ್ರ ನೀವು ಕೇಳಲೇಬೇಕು. ಅದು ನಿಮ್ಮ ಮಾತನ್ನ ಕೇಳಲೇಬೇಕು. ನೀವು ಕೇಳ್ತೀರಾ. ಡೈಲಿ ಒಂದು 10 ನಿಮಿಷ ನಿಮ್ ಜೊತೆ ನೀವು ಮಾತಾಡ್ಕೊಳ್ಳಿ ಸಾಕು. ಇದಕ್ಕೆ ಒಬ್ಬ ಮಹಾನುಭಾವನ ಎಕ್ಸಾಂಪಲ್ ಕೊಡ್ತೀನಿ. ನಾನು ರಜನಿ ಸರ್ ಜೊತೆ ಒಂದು ಕೂಲಿ ಅನ್ನೋ ಸಿನಿಮಾ ಆಕ್ಟ್ ಮಾಡ್ತಾ ಇದ್ದೀನಿ. ನಾನು ಮಹಾನ್ ಭಕ್ತ ಅವ್ರಿಗೆ. ಅವ್ರು ಎಷ್ಟು ಚೆನ್ನಾಗಿ ಹೇಳೋರು ಅಂದ್ರೆ, ಸರ್ ಯಾವಾಗ್ಲೂ ಒಂಟಿಯಾಗಿರ್ತಿರಲ್ಲ ಯಾಕೆ ಸರ್ ಅಂದ್ರೆ, ನನಗಿಂತ ನನ್ನ ಜೊತೆ ಮಾತಾಡೋರು ಯಾರು ಸಿಗ್ತಾರೆ ಉಪೇಂದ್ರ ಅಂದ್ರು. ನನಗಿಂತ ನನ್ನ ಜೊತೆ ಮಾತಾಡೋರು ನನಗೆ ಯಾರು ಸಿಗ್ತಾರೆ? ಸೊ ನಾನು ಯಾವಳು ಒಂಟಿಯಾಗಿರ್ತೀನಿ, ನನ್ನ ಜೊತೆ ನಾನು ಮಾತಾಡ್ತಾ ಇರ್ತೀನಿ ಅಂದ್ರು. ಎಂತ ಅದ್ಭುತ ಅಲ್ವಾ ಅದು? ನೀವು ನಿಮ್ ಜೊತೆ ನೀವು ಮಾತಾಡ್ತೀರಾ? ಜಾಲಿ ಜಾಲಿ ಅನ್ಕೊಂಡು ಮಾತಾಡ್ತೀರಾ? ಮಾತಾಡ್ತೀರಾ ನಿಮ್ ಜೊತೆ ನೀವು? ಯಾರು ಮಾತಾಡ್ತೀರಾ? ಕೈ ಎತ್ತಿಯಪ್ಪ. ನಿಮ್ ಜೊತೆ ನೀವು ಮಾತಾಡ್ತೀರಾ 5 ನಿಮಿಷ ಅಟ್ಲೀಸ್ಟ್ ಮನೇಲಿ ಇದ್ದಾಗ? ಆಕ್ಚುಲಿ ಪ್ರತಿ ಸೆಕೆಂಡ್ ಮಾತಾಡ್ತಿರ್ತೀರಾ. ಸುಮ್ನೆ ಬ್ಯಾಡ್ದಿರೋ ಮಾತುಗಳು ಮಾತಾಡ್ತಾನೆ ಇರುತ್ತೆ ಮೈಂಡ್. ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ, ಅದೆಲ್ಲವೂ ಹೇಳುತ್ತೆ. ಒಳ್ಳೇದು ಯಾವ್ದು, ಕೆಟ್ಟದ್ ಯಾವ್ದು, ಪ್ರತಿಯೊಂದು ಹೇಳುತ್ತೆ. ಸೊ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ಈ ಪ್ರಪಂಚದಲ್ಲಿರೋ ಪ್ರತಿಯೊಬ್ರು ಯುನೀಕ್, ಎಕ್ಸ್ಟ್ರಾರ್ಡಿನರಿ. ನೀವೆಲ್ಲ ಬರೆದಿಟ್ಕೊಂಡ್ಬಿಡಿ. ಅದು ಗೊತ್ತಾಗದ್ ನಿಮ್ಮೊಬ್ರಿಗೆ. ನನಗ್ ಗೊತ್ತಾಯ್ತು, ನಾನು ಉಪೇಂದ್ರ ಅದೇ ನಾನು ಅನ್ಕೊಂಡ್ ಬಂದೆ. ಕರೆಕ್ಟಾ? ನಿಮಗ್ ಗೊತ್ತಾಗ್ಬಿಟ್ರೆ ನಾನು ಅನ್ಕೊಂಡು ಇರ್ತೀರಾ, ಎಲ್ಲೆಲ್ಲೋ ಇರ್ತೀರಾ. ಓಕೆನಾ? ಇರ್ತೀರಾ? ಪ್ರಾಮಿಸ್ ಮಾಡಿ ಇವತ್ತು ನನ್ನೊಳಗಡೆ ನಾನು ಮಾತಾಡ್ಕೊಂತೀನಿ, ಒಳ್ಳೇದೇ ಮಾಡ್ತೀನಿ. ನಾನು ಹೀರೋನೇ, ನಾನು ಹೀರೋಯಿನ್ ಅನ್ಕೋಬೇಕು ನೀವೆಲ್ಲ. ಓಕೆನಾ? ಹೇಳಿದಕ್ಕೆಲ್ಲ ಓಕೆ ಸರ್, ಓಕೆ ಸರ್, ಆಯ್ತು ಸರ್, ಆಯ್ತು ಸರ್. ಕ್ವಶನ್ ಮಾಡೋದ್ ಕಲ್ತ್ಕೊಳ್ಳಿ. ನನಗೇನ್ರ ಕ್ವಶನ್ ಕೇಳಿ ನೋಡೋಣ. ಕೇಳಿ. ಕೇಳಲ್ವಾ?
ಮತ್ತೆ ಅದಕ್ಕೆ ತಾನೇ ಇಷ್ಟೆಲ್ಲ ಮಾತಾಡ್ತಿರೋದು. ಓಕೆ, ನಿಮ್ಗೆ ಇದೆಲ್ಲ ಬೋರ್ ಆಗ್ಬಿಡುತ್ತೆ ಬರೀ ಅದೇ ಮಾತಾಡ್ತಿದ್ರೆ. ಒಟ್ನಲ್ಲಿ ಇವತ್ತು ಸೇರಿರೋದೇ ಈ ವಿಷಯಕ್ಕೋಸ್ಕರ. ಓಕೆ, ಡ್ರಗ್ಸ್ ಇಂದ ದೂರ ಇರಿ, ಅದು ಒಳ್ಳೇದು ಅಂತಾರೆ, ಅದು ಮಜಾ ಕೊಡುತ್ತೆ ಅಂತಾರೆ. 100% ಮಜಾ ಕೊಡಲ್ಲ. ನೀವ್ ಮಾಡಿದೀರಾ ಅಂತ ಕೇಳ್ಬೇಡಿ, ನಾನ್ ನೋಡಿದೀನಿ ಮಾಡಿರೋರ್ನ, ಎಲ್ಲ ಹಿಂಗಾಗ್ಬಿಟ್ಟಿರ್ತಾರೆ. ಹಂಗಾಗ್ಬೇಡಿ. ಹಿಂಗ್ ಎತ್ಕೊಂಡು ತಲೆ ಎತ್ಕೊಂಡು ತಿರುಗಿ ನಿಮ್ಮ ದೇಶಕ್ಕೆ, ನಿಮ್ಮ ನಾಡಿಗೆ, ನಿಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ತನ್ನಿ, ನಿಮ್ಮ ಮನೆಗೆ ಒಳ್ಳೆ ಹೆಸರು ತನ್ನಿ. ಆಮೇಲೆ ಒಂದೇ ಒಂದು ಡೈಲಾಗ್ ಹೇಳ್ತೀನಿ. UI ಟೀಸರ್ ನೋಡಿದ್ರ? UI ಟೀಸರ್ ಎಷ್ಟು ಜನ ನೋಡಿದೀರಾ? ಕೈ ಎತ್ತಿ. ಎಲ್ಲ ನೋಡ್ಬಿಟ್ಟಿದ್ದೀರಾ? ನೋಡೋದಲ್ಲ, ಶೇರ್ ಎಷ್ಟು ಜನಕ್ಕೆ ಮಾಡಿದೀರಾ? ನಿಮ್ ಫ್ಯಾಮಿಲಿಗೆ, ನಿಮ್ ಫ್ರೆಂಡ್ಸ್ಗೆ ಮಾಡಿದೀರಾ? ಕೈ ಎತ್ತಿ ನೋಡಿ. ಶೇರ್ ಮಾಡಿದೀರಾ ಅಂದ್ರೆ ಕೈ ಹಿಂಗೆ ಇಷ್ಟೇ ಬರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.